ವಾಲ್ಮೀಕಿ ನಿಗಮದ ಹಣ ಟ್ರಾನ್ಸ್ಫರ್ ಬೆನ್ನಲ್ಲೇ ಏನೆಲ್ಲ ಆಯ್ತು ಹಾಗಾದ್ರೆ? ಇಲ್ಲಿ ಅಧಿಕಾರಿ ಚಂದ್ರಶೇಖರನ್ ಸೂಸೈಡ್ ಮಾಡ್ಕೊಳ್ತಾರೆ. ಸೂಸೈಡ್ ಆದ್ಮೇಲೆ ಈ ಹಗರಣ ಬೆಳಕಿಗೆ ಬಂದಿದ್ದು. ಅಕಸ್ಮಾತ್ ಚಂದ್ರಶೇಖರನ್ ಸೂಸೈಡ್ ಮಾಡ್ಕೊಂಡಿರಲಿಲ್ಲ ಅಂತ ಹೇಳಿದ್ರೆ ಈ ಹಗರಣವನ್ನ ಹಂಗೆ ಮುಚ್ಚಾಕ್ತಿದ್ರು ಅಂತ ಕಾಣಿಸುತ್ತೆ. ಅಸಲಿಗೆ ಇಲ್ಲಿ ಅಧಿಕಾರಿ ಅಂದ್ರೆ ಚಂದ್ರಶೇಖರನ್ ಸೂಸೈಡ್ ಮಾಡ್ಕೊಳ್ಳುವಂತ ಟೈಮ್ನಲ್ಲಿ ಡೆತ್ ನೋಟ್ ಅಲ್ಲಿ ಅಧಿಕಾರಿಗಳ ಹೆಸರು ಬರೆದಿರ್ತಾರೆ. ಅದಾದ್ಮೇಲೆ ಏನೆಲ್ಲ ಬೆಳವಣಿಗೆ ಆಯ್ತು? ನ್ಯೂಸ್ 18ಗೆ ಮಹತ್ವದ ದಾಖಲೆ ಸಿಕ್ಕಿದೆ. ದದ್ದಲ್ ಅವರು ಎಸ್ಪೆಷಲಿ ನಿಗಮದ ಅಧ್ಯಕ್ಷರು ಮಗ ತ್ರಿಶೂಲ್ ಹೆಸರಲ್ಲಿ ಭೂಮಿ ಖರೀದಿ ಮಾಡಿದ್ದಾರೆ. ಅದಕ್ಕೆ ಡಾಕ್ಯುಮೆಂಟ್ಸ್ ಕೂಡ ಸಿಕ್ಕಿದೆ ನ್ಯೂಸ್ 18ಗೆ. ಹೈವೇ ಹಾದು ಹೋಗೋ ಜಾಗದಲ್ಲಿ ಭೂಮಿ ಖರೀದಿ ಮಾಡಿದ್ದಾರೆ. ಭಾರತ್ ಮಾಲಾ ಹೈವೇ ಪಕ್ಕದಲ್ಲಿ ಭೂಮಿಯನ್ನ ಖರೀದಿ ಮಾಡಿದ್ದಾರೆ. ಮಗ ಡಾಕ್ಟರ್ ತ್ರಿಶೂಲ್ ಕುಮಾರ್ ನಾಯ್ಕ್ ಹೆಸರಲ್ಲಿ ಭೂಮಿಯನ್ನ ಖರೀದಿ ಮಾಡಲಾಗಿದೆ. ಈಗ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಶಾಸಕ ದದ್ದಲ್ ಮಗ ಖರೀದಿಯನ್ನ ಮಾಡಿರೋದು. ಇಲ್ಲಿ ಮ್ಯಾಚ್ ಹೆಂಗಾಗ್ತಿದೆ? ಈ ಆರೋಪ ಕೇಳಿಬರೋದಕ್ಕೆ ಪ್ರಮುಖ ಕಾರಣ ಏನು ಅಂತಂದ್ರೆ, ಇಲ್ಲಿ ಹಗರಣ ಆಗಿತ್ತಲ್ಲ, ಸೊ ಅದೇ ಟೈಮ್ನಲ್ಲೇ ಅಕ್ರಮವಾಗಿ ಹಣವೆಲ್ಲ ಟ್ರಾನ್ಸ್ಫರ್ ಆಗ್ತಿತ್ತಲ್ಲ, ಅದೇ ಟೈಮ್ನಲ್ಲಿ ಇವರು ಭೂಮಿಯನ್ನ ಖರೀದಿ ಮಾಡಿದ್ದಾರೆ. ಕೋಟಿ ಕೋಟಿ ಹಣ ಕೊಟ್ಟು 4 ಎಕರೆಗೂ ಹೆಚ್ಚು ಜಾಗವನ್ನ ಖರೀದಿ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆಯಲ್ಲ, ಇದೇ ದುಡ್ಡಲ್ಲಿ ಮಾಡಿದ್ರ ಹಾಗಾದ್ರೆ? ಮಗನ ಹೆಸರಲ್ಲಿ ರಾಯಚೂರಲ್ಲಿ ದದ್ದಲ್ ಭೂಮಿಯನ್ನ ಖರೀದಿ ಮಾಡಿದ್ದಾರೆ. ಮಗ ತ್ರಿಶೂಲ್ ಕುಮಾರ್ ಹೆಸರಲ್ಲಿ 4.31 ಎಕರೆ ಜಾಗವನ್ನ ಖರೀದಿ ಮಾಡಿದ್ದಾರೆ. ಇಲ್ಲಿ ಡೇಟ್ಗಳನ್ನ ಗಮನಿಸ್ತಾ ಹೋಗ್ಬೇಕು ನಾವು. ಅದಕ್ಕೆ ಇಲ್ಲಿ ಮ್ಯಾಚ್ ಆಗ್ತಿರೋದು. ಇದೇ ದುಡ್ಡಿಂದ ಏನಾದ್ರೂ ಭೂಮಿ ಖರೀದಿ ಮಾಡಿದ್ರ ಅಂತ ಒಂದು ಅನುಮಾನಗಳಂತೂ ಸಹಜವಾಗಿ ಮೂಡುತ್ತೆ. ಅದೇ ದುಡ್ಡು ಅಂತ ನಾವು ಕನ್ಫರ್ಮ್ ಆಗಿ ಹೇಳ್ತಾ ಇಲ್ಲ, ಆದರೆ ಇಲ್ಲಿ ಅವ್ಯವಹಾರ ನಡೆದಿರೋದಕ್ಕೂ ಅವರಲ್ಲಿ ಭೂಮಿ ಖರೀದಿ ಮಾಡಿರೋದಕ್ಕೂ ತಾಳೆ ಆಗ್ತಾ ಇದೆ. ಮೇ 22ನೇ ತಾರೀಕು ನೋಡಿ, ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ. ಮೇ 22ನೇ ತಾರೀಕು ಇದೇ ವರ್ಷ ದದ್ದಲ್ ಮಗ ತ್ರಿಶೂಲ್ ಹೆಸರಲ್ಲಿ ಹೈವೇ ಪಕ್ಕದಲ್ಲಿ ಭೂಮಿಯನ್ನ ಖರೀದಿ ಮಾಡಲಾಗಿದೆ. 4.31 ಎಕರೆ ಭೂಮಿಯನ್ನ ಖರೀದಿ ಮಾಡಲಾಗಿರೋದು. ಸಿರವಾರ ತಾಲೂಕಿನ ಗಣದಿನ್ನಿ ಗ್ರಾಮದಲ್ಲಿ ಹೈವೇ ಪಕ್ಕದಲ್ಲೇ ಭೂಮಿ ಖರೀದಿ ಮಾಡಿದ್ದಾರೆ. 4.31 ಎಕರೆ ಭೂಮಿಯನ್ನ ಖರೀದಿ ಮಾಡಿರೋದು ದದ್ದಲ್ ತಮ್ಮ ಪುತ್ರನ ಹೆಸರಿನಲ್ಲಿ. ಮೇ 22ನೇ ತಾರೀಕು ಖರೀದಿ ಮಾಡಿದ್ದಾರೆ. ರಿಜಿಸ್ಟ್ರೇಷನ್ ಕೂಡ ಆಗಿದೆ. ಅದು ತ್ರಿಶೂಲ್ ಕುಮಾರ್ ಹೆಸರಲ್ಲಿ ಭೂಮಿಯನ್ನ ಖರೀದಿ ಮಾಡಿ ರಿಜಿಸ್ಟ್ರೇಷನ್ ಅನ್ನ ಮಾಡಿರೋದು. ಇಲ್ಲಿ ಕೋಟಿ ಕೋಟಿ ಹಣ ಹೈವೇ ಪಕ್ಕ ಅಂದ್ರೆ ನೀವೇ ಯೋಚನೆ ಮಾಡಿ ಅಲ್ಲಿ ಎಷ್ಟು ರೇಟ್ ಇರುತ್ತೆ ಅಂತೇಳಿ. ಅದರಲ್ಲೂ ಸರ್ಕಾರ ನಿಗದಿ ಮಾಡಿರುವಂತ ರೇಟ್ ಒಂದಿರುತ್ತೆ. ಅದನ್ನು ತಗೊಳ್ಳುವಂತ ಟೈಮ್ನಲ್ಲಿ ಬೇರೆದೇ ದುಡ್ಡನ್ನ ಕೊಟ್ಟಿರಬೇಕಾಗುತ್ತೆ. ರೇಟ್ 1 to ಡಬಲ್ ಅಲ್ಲ, ತ್ರಿಬಲ್ ಆಗಿರುತ್ತೆ. ಅದು ಹೈವೇ ಪಕ್ಕ ಅಂದ್ರೆ ಇನ್ನೂ ಜಾಸ್ತಿ ಕೊಟ್ಟೆ ಖರೀದಿ ಮಾಡಿರ್ತಾರೆ. ಇನ್ನು ಅಧಿಕಾರಿ ಯಾವಾಗ ಆತ್ಮಹತ್ಯೆ ಮಾಡ್ಕೊಂಡಿದ್ದು? ಅದು 26ನೇ ತಾರೀಕು ಮೇ. ಅದಕ್ಕೂ ಮುಂಚಿತವಾಗಿ ಇವರು ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೊಂಡಿದ್ದಾರೆ ಆ ಭೂಮಿಯನ್ನ. ಹಾಗಾದ್ರೆ ನಿಗಮದ ಹೆಸರಲ್ಲೇನೆ ಈ ಭೂಮಿಯನ್ನ ಖರೀದಿ ಮಾಡಿದ್ರ ಅನ್ನೋ ಅನುಮಾನಗಳಂತೂ ವ್ಯಕ್ತವಾಗ್ತಾ ಇದೆ. ಇನ್ನು ಆ ಭಾಗದ ಸ್ಥಳೀಯ ನಾಯಕರು ಇದೇ ಆರೋಪವನ್ನ ಮಾಡ್ತಾ ಇದ್ದಾರೆ. ಇನ್ನು ಮಗನ ಹೆಸರಲ್ಲಿ ಭೂಮಿ ಖರೀದಿಯನ್ನ ದದ್ದಲ್ ಮಾಡಿರೋದು. ಈ ರಾಜಕಾರಣಿಗಳೇ ಹಂಗೆ ಕುಟುಂಬಸ್ಥರ ಹೆಸರಲ್ಲಿ ಮಾಡ್ತಾರೆ ಅಥವಾ ಬೇನಾಮಿಯಾಗಿ ಆಸ್ತಿಯನ್ನ ಖರೀದಿ ಮಾಡಿ ಇಟ್ಕೊಂಡಿರ್ತಾರೆ. ಸೊ ಇಲ್ಲಿ ಮಗನ ಹೆಸರಲ್ಲಿ ಡಾಕ್ಟರ್ ತ್ರಿಶೂಲ್ ಕುಮಾರ್ ಹೆಸರಲ್ಲೇನೆ ದದ್ದಲ್ ಅವರು ಭೂಮಿಯನ್ನ ಖರೀದಿ ಮಾಡಿರೋದು. ನೋಡಿ, ಭೂಮಿಯ ಮಾರುಕಟ್ಟೆ ಮೌಲ್ಯ 16,72,000 ಇದೆ. ಪರಿಗಣಿಸಿರುವಂತ ಮೌಲ್ಯ ಎಷ್ಟು? 23,88,000. ಇದನ್ನು ಬರ್ಕೊಟ್ಟವ್ರು ಯಾರು? 4 ಎಕರೆಗೂ ಅಧಿಕ ಜಾಗವನ್ನ ಬಸನಗೌಡ, ಸಿದ್ದಪ್ಪಗೌಡ, ವೆಂಕಟರೆಡ್ಡಿ ಬರ್ಸ್ಕೊಂಡವರು. ಸದ್ಯಕ್ಕೆ ರಿಜಿಸ್ಟ್ರೇಷನ್ ಯಾರ ಹೆಸರಲ್ಲಿ ಆಗಿದೆ ಆ ಪರ್ಟಿಕ್ಯುಲರ್ ಜಾಗ ಅಂದ್ರೆ ಹೈವೇ ಪಕ್ಕದ್ದು ತ್ರಿಶೂಲ್ ಕುಮಾರ್ ನಾಯ್ಕ್, ಇವರು ದದ್ದಲ್ ಮಗ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.